Hi everyone, myself Umesh R, Assistant Professor in Commerce and Management. In this session, I will be discussing on the preparation of stores ledger under weighted average method. It is a method in which material issues are valued at a price arrived by dividing the total cost of material with the total quantity of material as on the date of issue. ವೇಟೆಡ್ ಆವರೇಜ್ ಮೆಥಡ್ ಅಂತ ಹೇಳಿ ಬಂದಾಗ ಈ ಒಂದು ಮೆಥಡ್ ನಲ್ಲಿ ಮೆಟೀರಿಯಲ್ ಇಶ್ಯೂಗಳನ್ನ ವ್ಯಾಲ್ಯೂಯೇಷನ್ ಮಾಡೋದಕ್ಕೆ ಅಂತ ಹೇಳಿ ಸಪರೇಟ್ ಆಗಿ ಒಂದು ವೇಟೆಡ್ ಆವರೇಜ್ ಪ್ರೈಸ್ ಅನ್ನೋದನ್ನ ಕ್ಯಾಲ್ಕುಲೇಟ್ ಮಾಡ್ತೀವಿ. ಏನಿದು ವೇಟೆಡ್ ಆವರೇಜ್ ಪ್ರೈಸ್ ಅಂತ ಹೇಳಿದ್ರೆ ಎ ಪ್ರೈಸ್ ಆಫ್ ದಿ ಮೆಟೀರಿಯಲ್ಸ್ computed by considering both quantity and rate. ಅಂದ್ರೆ ಯಾವ ಒಂದು ಪ್ರೈಸ್ ಅನ್ನ ಕ್ವಾಂಟಿಟಿ ಮತ್ತೆ ರೇಟ್ ಎರಡನ್ನೂ ಕನ್ಸಿಡರೇಷನ್ ಗೆ ತಗೊಂಡು ಕ್ಯಾಲ್ಕುಲೇಷನ್ಸ್ ಅನ್ನ ಮಾಡ್ತೀವೋ ಆ ಒಂದು ರೇಟ್ಗೆ ಅಥವಾ ಆ ಒಂದು ಪ್ರೈಸ್ಗೆ ವೇಟೆಡ್ ಆವರೇಜ್ ಪ್ರೈಸ್ ಅಂತ ಹೇಳಿ ಕರಿತೀವಿ. ನೋಡಿ, ಫಾರ್ ಎಕ್ಸಾಂಪಲ್, ಈಗ ನಮ್ಮ ಹತ್ರ ಸ್ಟೋರ್ ರೂಮ್ ನಲ್ಲಿ ಒಂದು 100 kgs 10 rupees 1000 rupees ಇರುತ್ತೆ. ಮತ್ತೆ ಒಂದು 150 kgs 12 rupees 1800 rupees. ಇನ್ನು ಒಂದು 200 kgs 15 rupees 3000 rupees. ಇದಿಷ್ಟು ನಮಗೆ ಸ್ಟೋರ್ ರೂಮ್ ಅಲ್ಲಿ ಅವೈಲಬಿಲಿಟಿ ಇರುವಂತಹ ಮೆಟೀರಿಯಲ್. ಮುಂದೆ ಒಂದು ದಿನ ಪ್ರೊಡಕ್ಷನ್ ಡಿಪಾರ್ಟ್ಮೆಂಟ್ಗೆ ಮೆಟೀರಿಯಲ್ ಗಳನ್ನ ಇಶ್ಯೂ ಮಾಡಿ ಅಂತ ಹೇಳಿ ಒಂದು ರಿಕ್ವೆಸ್ಟ್ ಬರುತ್ತೆ. ಅವ್ರು ಕೇಳ್ತಾರೆ, ನಮಗೆ ಮ್ಯಾನ್ಯುಫ್ಯಾಕ್ಚರಿಂಗ್ ಪರ್ಪಸ್ಗೆ ಒಂದು 250 ಯೂನಿಟ್ಸ್ ಅಷ್ಟು ಮೆಟೀರಿಯಲ್ ಬೇಕಾಗಿದೆ, ಇದನ್ನ ದಯವಿಟ್ಟು ಪ್ರೊಡಕ್ಷನ್ ಡಿಪಾರ್ಟ್ಮೆಂಟ್ಗೆ ಕಳಿಸ್ಕೊಡಿ ಅಂತ ಕೇಳ್ತಾರೆ. ಸೊ ಈ ಒಂದು 250 ಯೂನಿಟ್ಸ್ ಅನ್ನ ಯಾವ ರೇಟ್ ಅಲ್ಲಿ ನಾವು ಪ್ರೊಡಕ್ಷನ್ ಡಿಪಾರ್ಟ್ಮೆಂಟ್ಗೆ ಕಳಿಸ್ಬೇಕು ಅಂತಂದ್ರೆ ಇದನ್ನ ವೇಟೆಡ್ ಆವರೇಜ್ ಪ್ರೈಸ್ ಅಲ್ಲಿ ವ್ಯಾಲ್ಯೂಯೇಷನ್ಸ್ ಅನ್ನ ಮಾಡಬೇಕು. ಏನಿದು ವೇಟೆಡ್ ಆವರೇಜ್ ಪ್ರೈಸ್ ಅಂತ ಹೇಳಿದಾಗ, ಆನ್ ದಿ ಡೇಟ್ ಆಫ್ ಇಶ್ಯೂ ನಾವು ಯಾವತ್ತು ಮೆಟೀರಿಯಲ್ ಗಳನ್ನ ಪ್ರೊಡಕ್ಷನ್ ಡಿಪಾರ್ಟ್ಮೆಂಟ್ಗೆ ಇಶ್ಯೂ ಮಾಡ್ತಾ ಇರ್ತೀವೋ ಆ ಒಂದು ದಿನ ನಮ್ಮ ಸ್ಟಾಕ್ ಅಲ್ಲಿ, ನಮ್ಮ ಸ್ಟೋರ್ ರೂಮ್ ಅಲ್ಲಿ ಇರುವಂತಹ ಮೆಟೀರಿಯಲ್ಸಿನ ಟೋಟಲ್ ಕಾಸ್ಟ್. ಸೊ ಟೋಟಲ್ ಕಾಸ್ಟ್ ಅಂದ್ರೆ ಎಷ್ಟಾಗುತ್ತೆ ನಮಗೆ ಇಲ್ಲಿ 1000 ಪ್ಲಸ್ 1800 2800 ಪ್ಲಸ್ 3000 5800. ಟೋಟಲ್ ಕಾಸ್ಟ್ ಅನ್ನ ಟೋಟಲ್ ಕ್ವಾಂಟಿಟಿಯಿಂದ ಡಿವೈಡ್ ಮಾಡ್ತೀವಿ. ಸೊ ಟೋಟಲ್ ಕ್ವಾಂಟಿಟಿ ಎಷ್ಟಿದೆ ನಮಗೆ 450 ಯೂನಿಟ್ಸ್ ಇದೆ. ಸೊ ಹಾಗಾದ್ರೆ ವೇಟೆಡ್ ಆವರೇಜ್ ಪ್ರೈಸ್ ಅಂತ ಹೇಳಿದ್ರೆ 5800 ಡಿವೈಡೆಡ್ ಬೈ 450. ಸೊ 5800 ಡಿವೈಡೆಡ್ ಬೈ 450 ಅಂತ ಹೇಳಿದಾಗ ನಮಗೆ 12.88 ಬರುತ್ತೆ. ಸೊ ಈ 250 ಯೂನಿಟ್ಸ್ ಅನ್ನ 12.88 ಇನ ರುಪೀಸ್ ನಲ್ಲಿ ವ್ಯಾಲ್ಯೂಯೇಷನ್ಸ್ ಅನ್ನ ಮಾಡ್ಕೊಳ್ತೀವಿ. ನೋಡಿ, ಇಲ್ಲಿ ವೇಟೆಡ್ ಆವರೇಜ್ ಪ್ರೈಸ್ ಅಂತ ಕ್ಯಾಲ್ಕುಲೇಟ್ ಮಾಡಬೇಕಾದ್ರೆ ನಾವು ಕ್ವಾಂಟಿಟಿಯನ್ನು ಕನ್ಸಿಡರೇಷನ್ ಗೆ ತಗೊಂಡ್ವಿ, ಅದರ ಜೊತೆಯಲ್ಲಿ ಕಾಸ್ಟ್ ಆಫ್ ದಿ ಮೆಟೀರಿಯಲ್ ಅನ್ನು ಸಹ ಕನ್ಸಿಡರೇಷನ್ ಗೆ ತಗೊಳ್ತಾ ಇದ್ದೀವಿ. ಅದಕ್ಕೆ ಇದನ್ನ ವೇಟೆಡ್ ಆವರೇಜ್ ಪ್ರೈಸ್, ವೇಟೆಡ್ ಆವರೇಜ್ ಮೆಥಡ್ ಅಂತ ಹೇಳಿ ಕರಿತೀವಿ. ಸೊ ಇದಿಷ್ಟು ನಮಗೆ ಮೆಟೀರಿಯಲ್ ಇಶ್ಯೂಗಳನ್ನ ವೇಟೆಡ್ ಆವರೇಜ್ ಮೆಥಡ್ ನಲ್ಲಿ ಯಾವ ರೇಟ್ ಅಲ್ಲಿ ವ್ಯಾಲ್ಯೂಯೇಷನ್ ಮಾಡಬೇಕು ಅನ್ನೋದಕ್ಕೆ ಸಂಬಂಧಪಟ್ಟಿರುತ್ತೆ. ಸೊ ಇದನ್ನು ನಾನು ಸ್ವಲ್ಪ ಕ್ವಿಕ್ ರಿವಿಷನ್ ಅಂತ ಹೇಳೋದಾದ್ರೆ, ವೇಟೆಡ್ ಆವರೇಜ್ ಮೆಥಡ್ ನಲ್ಲಿ ಪ್ರತಿಯೊಂದು ಇಶ್ಯೂಗೂ ಇಶ್ಯೂ ಪ್ರೈಸ್ ಅಂತ ಹೇಳಿ ಒಂದು ಸಪರೇಟ್ ಆಗಿ ಕ್ಯಾಲ್ಕುಲೇಷನ್ ಮಾಡ್ಕೊಳ್ಬೇಕಾಗುತ್ತೆ. ಆ ಸಪರೇಟ್ ಕ್ಯಾಲ್ಕುಲೇಷನ್ ನ ಪ್ರತಿಯೊಂದು ಸಾರಿ ಇಶ್ಯೂ ಮಾಡಬೇಕಾದ್ರೂ ನಾವು ಯಾವತ್ತು ಮೆಟೀರಿಯಲ್ ಗಳನ್ನ ಇಶ್ಯೂ ಮಾಡ್ತೀವೋ ಆ ಪ್ರತಿ ದಿನಾನೂ ಸಹ ಸಪರೇಟ್ ಕ್ಯಾಲ್ಕುಲೇಷನ್ ಗಳನ್ನ ಮಾಡ್ಕೊಳ್ಬೇಕು. ಹೇಗೆ ಮಾಡ್ತೀರಾ ಅಂತಂದ್ರೆ, ನೀವು ಇಶ್ಯೂ ಮಾಡುವಂತಹ ದಿನ ನಿಮ್ಮ ಬ್ಯಾಲೆನ್ಸ್ ನಲ್ಲಿ ಟೋಟಲ್ ಕಾಸ್ಟ್, ಟೋಟಲ್ ಅಮೌಂಟ್ ಏನಿರುತ್ತೋ ಆ ಟೋಟಲ್ ಅಮೌಂಟ್ ಅನ್ನ ಟೋಟಲ್ ಕ್ವಾಂಟಿಟಿಯಿಂದ ಡಿವೈಡ್ ಮಾಡ್ಕೊಳ್ಳಿ ಅಷ್ಟೇ.
ಇದಕ್ಕೆ ನಾವು ವೆಯ್ಟೆಡ್ ಆವರೇಜ್ ಮೆಥಡ್ ಅಂತ ಕರೆಯುವಂತಹದ್ದು. ಸೊ ನೋಡಿ ಇಲ್ಲಿ ಇಶ್ಯೂ ಪ್ರೈಸ್ ಈಕ್ವಲ್ಸ್ ಟು ಟೋಟಲ್ ಅಮೌಂಟ್ ಡಿವೈಡೆಡ್ ಬೈ ಟೋಟಲ್ ಕ್ವಾಂಟಿಟಿ. ಈ ಫಾರ್ಮುಲಾವನ್ನ ಬಳಸೋ ಮುಖಾಂತರ ಪ್ರತಿಯೊಂದು ಸಾರಿ ಪ್ರತಿದಿನ ಇಶ್ಯೂ ಮಾಡಬೇಕಾದ್ರೂ ನೀವು ಯಾವತ್ತು ಇಶ್ಯೂ ಮಾಡ್ತಿರೋ ಆ ಪ್ರತಿದಿನನೂ ಸಹ ಇಶ್ಯೂ ಪ್ರೈಸ್ ಗಳನ್ನ ಕ್ಯಾಲ್ಕುಲೇಟ್ ಮಾಡಬೇಕು. ಇದು ನಮಗೆ ವೆಯ್ಟೆಡ್ ಆವರೇಜ್ ಮೆಥಡ್ ಅಂತ ಹೇಳಿ ಬರುವಂತಹದ್ದು. ನೋಡಿ, ಈ ಒಂದು ಮೆಥಡ್ ನಲ್ಲಿ ಒಂದು ಪ್ರಾಬ್ಲಮ್ ಅನ್ನ ಸಾಲ್ವ್ ಮಾಡಿದಾಗ ನಮಗೆ ಇದು ಇನ್ನೂ ಸುಲಭವಾಗಿ ಅರ್ಥ ಆಗುತ್ತೆ. ಸೊ ಹಾಗಾಗಿ ನಾನೊಂದು ಎಕ್ಸಾಂಪಲ್ ಪ್ರಾಬ್ಲಮ್ ಅನ್ನ ಇಲ್ಲಿ ಸಾಲ್ವ್ ಮಾಡ್ತಾ ಇದ್ದೀನಿ. ನೋಡಿ, ಇಲ್ಲಿ ನಮಗೆ ಕೊಟ್ಟಿರ್ತಕ್ಕಂತ ಒಂದು ಪ್ರಾಬ್ಲಮ್ ಹೀಗಿದೆ. ಫ್ರಮ್ ದಿ ಬಿಲೋ ಮೆನ್ಷನ್ ಡೀಟೇಲ್ಸ್ ಪ್ರಿಪೇರ್ ಎ ಸ್ಟೋರ್ಸ್ ಲೆಡ್ಜರ್ ಅಂಡರ್ ವೆಯ್ಟೆಡ್ ಆವರೇಜ್ ಮೆಥಡ್. ಸ್ಟೋರ್ಸ್ ಲೆಡ್ಜರ್ ಅನ್ನ ಪ್ರಿಪೇರ್ ಮಾಡಬೇಕಾದ್ರೆ ಮೊದಲು ನಾವು ಯಾವಾಗ್ಲೂ ಆ ಮಂತ್ ಅಲ್ಲಿ ಓಪನಿಂಗ್ ಬ್ಯಾಲೆನ್ಸ್, ಓಪನಿಂಗ್ ಸ್ಟಾಕ್ ಆಫ್ ಮೆಟೀರಿಯಲ್ಸ್ ಏನಾದ್ರೂ ಇದೆಯಾ ಅಂತ ಹೇಳಿ ನೋಡ್ಕೊಳ್ಬೇಕು. ಓಪನಿಂಗ್ ಬ್ಯಾಲೆನ್ಸ್ ಅಥವಾ ಓಪನಿಂಗ್ ಸ್ಟಾಕ್ ಆಫ್ ಮೆಟೀರಿಯಲ್ಸ್ ಏನಾದ್ರೂ ಇದ್ದರೆ ಅದನ್ನ ಆ ಮಂತಿನ ಬಿಗಿನಿಂಗ್ ಅಲ್ಲಿ ಅಂದ್ರೆ ಆ ಮಂತಿನ ಫಸ್ಟ್ ಡೇ ಅಲ್ಲಿ ಎಂಟ್ರಿ ಮಾಡ್ಕೊಳ್ಬೇಕಾಗುತ್ತೆ. ಡೈರೆಕ್ಟ್ ಆಗಿ ಬ್ಯಾಲೆನ್ಸ್ ಕಾಲಮ್ ಅಲ್ಲಿ ಅದನ್ನ ಎಂಟ್ರಿ ಮಾಡ್ಕೊಳ್ತೀವಿ. ಓಪನಿಂಗ್ ಸ್ಟಾಕ್ ವಿಲ್ ಆಲ್ವೇಸ್ ಬಿ ರೆಕಾರ್ಡೆಡ್ ಡೈರೆಕ್ಟ್ಲಿ ಇನ್ ದಿ ಬ್ಯಾಲೆನ್ಸ್ ಕಾಲಮ್. ಈ ಒಂದು ಪ್ರಾಬ್ಲಮ್ ಅಲ್ಲಿ ನಮಗೆ ಆ ತರದ ಓಪನಿಂಗ್ ಬ್ಯಾಲೆನ್ಸ್ ಏನು ಇಲ್ಲ. ಸೊ ಹಾಗಾಗಿ ಅವ್ರು ಕೊಟ್ಟಿರುವಂತಹ ಮೊದಲನೇ ಟ್ರಾನ್ಸಾಕ್ಷನ್ ಇಂದಾನೆ ನಾವು ಶುರು ಮಾಡ್ತೀವಿ. ಮೊದಲನೇ ಟ್ರಾನ್ಸಾಕ್ಷನ್ ಕೊಟ್ಟಿರುವಂತಹದ್ದು ಆನ್ 1st February ಪರ್ಚೈಸಸ್ ಅಂತ ಕೊಡ್ತಾರೆ. ಸೊ ಡೇಟ್ ಕಾಲಮ್ ಅಲ್ಲಿ 1st February 2019 ಪರ್ಚೈಸ್ ಮಾಡಿದಂತ ಸಂದರ್ಭದಲ್ಲಿ ಫಸ್ಟ್ ಅದನ್ನು ನಾವು ರಿಸಿಪ್ಟ್ ಕಾಲಮ್ ಅಲ್ಲಿ ಎಂಟ್ರಿ ಮಾಡ್ಕೊಳ್ಬೇಕು. ಸೊ ರಿಸಿಪ್ಟ್ ಕಾಲಮ್ ಅಲ್ಲಿ ಕ್ವಾಂಟಿಟಿ 1200, 2 rupees ರೇಟು, ಅಮೌಂಟ್ 2400. ಪರ್ಚೈಸಸ್ ಅನ್ನ ರಿಸಿಪ್ಟ್ ಅಲ್ಲಿ ಎಂಟ್ರಿ ಮಾಡಿದ ನಂತರ ಬ್ಯಾಲೆನ್ಸ್ ಅನ್ನ ಬರಿಬೇಕಾಗುತ್ತೆ. ಸೊ ಬ್ಯಾಲೆನ್ಸ್ ಹೇಗೆ ಬರೆಯುವುದು ಅದು ತುಂಬಾ ಇಂಪಾರ್ಟೆಂಟ್. ವೆಯ್ಟೆಡ್ ಆವರೇಜ್ ಮೆಥಡ್ ನಲ್ಲಿ ಪರ್ಚೈಸ್ ಮಾಡಿದಾಗ ಬ್ಯಾಲೆನ್ಸ್ ಬರೆಯೋದು ಹೇಗೆ ಅಂತಂದ್ರೆ, ನೀವು ಪರ್ಚೈಸ್ ಮಾಡಿರುವಂತಹ ಕ್ವಾಂಟಿಟಿಯನ್ನ ಪ್ರೀವಿಯಸ್ ಡೇ ಬ್ಯಾಲೆನ್ಸ್ ನ ಕ್ವಾಂಟಿಟಿಯ ಜೊತೆ ಆಡ್ ಮಾಡಬೇಕಾಗುತ್ತೆ. ಪರ್ಚೈಸ್ಡ್ ಅಮೌಂಟ್ ಅನ್ನ ಪ್ರೀವಿಯಸ್ ಡೇ ಬ್ಯಾಲೆನ್ಸಿನ ಅಮೌಂಟಿನ ಜೊತೆ ಆಡ್ ಮಾಡ್ಕೊಳ್ತೀವಿ. ಅಂದ್ರೆ ಪ್ರೀವಿಯಸ್ ಡೇ ಬ್ಯಾಲೆನ್ಸ್ ಕಾಲಮ್ ಅಲ್ಲಿ ಕ್ವಾಂಟಿಟಿ ಏನಿರುತ್ತೆ ಆ ಕ್ವಾಂಟಿಟಿಯನ್ನ ಪರ್ಚೈಸ್ಡ್ ಕ್ವಾಂಟಿಟಿಯ ಜೊತೆ ಆಡ್ ಮಾಡ್ತೀರಾ, ಅಮೌಂಟ್ ಅನ್ನ ಅಮೌಂಟಿನ ಜೊತೆ ಆಡ್ ಮಾಡ್ಕೊಳ್ತೀವಿ. ನೋಡಿ, ಈ ಪ್ರಾಬ್ಲಮ್ ಅಲ್ಲಿ ನಮಗೆ ಪ್ರೀವಿಯಸ್ ಡೇ ಅಲ್ಲಿ ಯಾವುದೇ ಟ್ರಾನ್ಸಾಕ್ಷನ್ ಇಲ್ಲ ಅಂದ್ರೆ ಬ್ಯಾಲೆನ್ಸ್ ಏನಾಗುತ್ತೆ, ಕ್ವಾಂಟಿಟಿನೂ 0 ಇರುತ್ತೆ, ಅಮೌಂಟ್ ಸಹ 0 ಇರುತ್ತೆ. ಸೊ 0 ಪ್ಲಸ್ 1200 ಅಂದ್ರೆ 1200, 0 ಪ್ಲಸ್ 2400 ಅಂದ್ರೆ 2400. ಸೊ ಅಲ್ಲಿಗೆ ಮೊದಲನೇ ದಿನದ ಟ್ರಾನ್ಸಾಕ್ಷನ್ ಕಂಪ್ಲೀಟ್ ಆಯ್ತು. ಎರಡನೇ ದಿನ ಸೆಕೆಂಡ್ ಟ್ರಾನ್ಸಾಕ್ಷನ್ ಯಾವತ್ತಿದೆ, 4th February. ಸೊ 4th February 2019 ಏನಿದೆ ಅವತ್ತು, ಅಗೇನ್ ಪರ್ಚೈಸಸ್. ಸೊ ಪರ್ಚೈಸ್ ಮಾಡಿದಾಗ ಆಸ್ ಯೂಶುವಲ್ ರಿಸಿಪ್ಟ್ ಕಾಲಮ್ ಅಲ್ಲಿ ಮೊದಲು ಎಂಟ್ರಿ ಮಾಡ್ಕೊಳ್ತೀರಾ 600, 2.10, 1260 ಬ್ಯಾಲೆನ್ಸ್ ಬರಿಬೇಕು. ಈಗ ನಾವೇನ್ ಮಾಡಿರುವಂತಹದ್ದು ಪರ್ಚೈಸ್. ನಾನು ಈಗ ತಾನೇ ಹೇಳ್ದೆ, ಪರ್ಚೈಸ್ ಮಾಡಿದಾಗ ಬ್ಯಾಲೆನ್ಸ್ ಹೇಗೆ ಬರೆಯೋದು ಅಂದ್ರೆ ಪ್ರೀವಿಯಸ್ ಡೇ ಬ್ಯಾಲೆನ್ಸ್ ಕಾಲಮ್ ಅಲ್ಲಿ ಇರುವಂತಹ ಕ್ವಾಂಟಿಟಿಯನ್ನ ಪರ್ಚೈಸ್ಡ್ ಕ್ವಾಂಟಿಟಿಯ ಜೊತೆ ಆಡ್ ಮಾಡ್ತೀರಾ, ಅಮೌಂಟ್ ಅನ್ನ ಅಮೌಂಟ್ ನ ಜೊತೆ ಆಡ್ ಮಾಡ್ತೀವಿ. ಅಂದ್ರೆ ಪ್ರೀವಿಯಸ್ ಡೇ ಬ್ಯಾಲೆನ್ಸ್ ಕಾಲಮ್ ಅಲ್ಲಿ 1200 ಯೂನಿಟ್ಸ್ ಇದೆ. ಆ 1200 ಯೂನಿಟ್ಸ್ ಅನ್ನ ಈಗ ತಾನೇ ಪರ್ಚೈಸ್ ಮಾಡಿರುವಂತಹ 600 ಯೂನಿಟ್ಸ್ ನ ಜೊತೆ ಆಡ್ ಮಾಡ್ಕೊಂಡ್ರೆ 1800 ಯೂನಿಟ್ಸ್ ಆಗುತ್ತೆ. ಅಮೌಂಟ್ ಅನ್ನ ಅಮೌಂಟಿನ ಜೊತೆ ಆಡ್ ಮಾಡ್ಕೊಂಡಾಗ 2400 ಪ್ಲಸ್ 1260 3660 ರೂಪೀಸ್ ಬರುತ್ತೆ. ಪರ್ಚೇಸ್ ಮಾಡಿದಂತ ಸಂದರ್ಭದಲ್ಲಿ ಬ್ಯಾಲೆನ್ಸ್ ಬರೀಬೇಕಾದ್ರೆ ಕ್ವಾಂಟಿಟಿಯನ್ನ ಕ್ವಾಂಟಿಟಿಯ ಜೊತೆ, ಅಮೌಂಟ್ ಅನ್ನ ಅಮೌಂಟಿನ ಜೊತೆ ಆಡ್ ಮಾಡ್ಕೊಳ್ತೀವಿ. ನೆಕ್ಸ್ಟ್ ಟ್ರಾನ್ಸಾಕ್ಷನ್ ಯಾವತ್ತಿದೆ, 6th February 2019. ಏನಿದೆ, ಇಶ್ಯೂ ಅಂತ ಹೇಳ್ತಾ ಇದ್ದಾರೆ. ಸೊ ಮ್ಯಾನ್ಯುಫ್ಯಾಕ್ಚರಿಂಗ್ ಪರ್ಪಸ್ಗೆ ನಾವು ಮೆಟೀರಿಯಲ್ ಗಳನ್ನ ಇಶ್ಯೂ ಮಾಡಬೇಕು.
ವೆಯ್ಟೆಡ್ ಆವರೇಜ್ ಮೆಥಡ್ ನಲ್ಲಿ ಮೆಟೀರಿಯಲ್ಸ್ ಅನ್ನ ಇಶ್ಯೂ ಮಾಡಬೇಕಾದ್ರೆ ಅವ್ರು ಏನು ರಿಕ್ವಿಸಿಷನ್ ನ ಕೊಟ್ಟಿರ್ತಾರೆ, ಎಷ್ಟು ಕ್ವಾಂಟಿಟಿಯನ್ನ ಕೇಳ್ತಾರೆ, ಅಷ್ಟು ಕ್ವಾಂಟಿಟಿಯನ್ನ ಒಂದೇ ಸರಿಗೆ ಕ್ವಾಂಟಿಟಿ ಕಾಲಮ್ ಅಲ್ಲಿ ಎಂಟ್ರಿ ಮಾಡ್ಕೊಂಡ್ಬಿಡ್ತೀವಿ. ಸೊ ಇಶ್ಯೂ ಅಂತ ಬಂದಾಗ ಇಶ್ಯೂ ಎಷ್ಟು ಮಾಡ್ಬೇಕು ನಾವು, 1000 ಯೂನಿಟ್ಸ್ ಅನ್ನ ಇಶ್ಯೂ ಮಾಡಬೇಕು. ಸೊ 1000 ಯೂನಿಟ್ಸ್ ಅನ್ನ ಇಶ್ಯೂ ಮಾಡಬೇಕು ಅಂತ ಹೇಳಿದಾಗ ಕ್ವಾಂಟಿಟಿ ಏನೋ ಕೊಟ್ವಿ, ಇದಕ್ಕೊಂದು ರೇಟ್ ಬೇಕು. ಸೊ ರೇಟ್ ಎಷ್ಟು ಅಂತ ಹೇಳಿದ್ರೆ ನೋಡಿ, ಇದು ಈ ಮಂತಿನ ಮೊದಲನೇ ಇಶ್ಯೂ ಆಗಿರೋದ್ರಿಂದ ಇದು ಯಾವತ್ತು ನಾವು ಇಶ್ಯೂ 6th ಫೆಬ್ರವರಿ ಇಶ್ಯೂ ಪ್ರೈಸ್ ಬೇಕು. ಈಗಾಗಲೇ ನಾನು ಹೇಳಿದ್ದೀನಿ, ಇಶ್ಯೂ ಪ್ರೈಸ್ ಅನ್ನ ಪ್ರತಿಯೊಂದು ಸಾರಿ ಸಪರೇಟ್ ಆಗಿ ಕ್ಯಾಲ್ಕುಲೇಟ್ ಮಾಡ್ಕೊಳ್ಬೇಕು. ಹೇಗೆ ಅಂತಂದ್ರೆ ಟೋಟಲ್ ಅಮೌಂಟ್ ಡಿವೈಡೆಡ್ ಬೈ ಟೋಟಲ್ ಕ್ವಾಂಟಿಟಿ. 6th ಗೆ ಪ್ರೀವಿಯಸ್ ಡೇ ಯಾವತ್ತು, 4th. ಆನ್ 4th ನಮ್ಮ ಹತ್ರ ಇರ್ತಕ್ಕಂಥ ಟೋಟಲ್ ಅಮೌಂಟ್ ಎಷ್ಟು, 3660 ಡಿವೈಡೆಡ್ ಬೈ 1800. ಸೊ 3660 ಡಿವೈಡೆಡ್ ಬೈ 1800 ಎಷ್ಟು ಬರುತ್ತೆ, 2.03. 2 ಡೆಸಿಮಲ್ ಪ್ಲೇಸ್ಗಳು ತಗೊಂಡ್ರೆ ಸಾಕು, 2.03. ಸೊ ಅಲ್ಲಿ 1000 ಅಂತಂದ್ರೆ 2030 ರೂಪೀಸ್ ಬರುತ್ತೆ. ನೋಡಿ, ಯಾವತ್ತು ಇಶ್ಯೂ ಮಾಡ್ತಿರೋ ಆ ದಿನ ಇಶ್ಯೂ ಪ್ರೈಸ್ ಅನ್ನ ಸಪರೇಟ್ ಆಗಿ ಕ್ಯಾಲ್ಕುಲೇಟ್ ಮಾಡ್ಕೊಳ್ಬೇಕಾಗುತ್ತೆ. ಹೇಗೆ ಅಂತಂದಾಗ ಇಶ್ಯೂಗೆ ಹಿಂದಿನ ದಿನ ಬ್ಯಾಲೆನ್ಸ್ ಕಾಲಮ್ ಅಲ್ಲಿ ಇರುವಂತಹ ಅಮೌಂಟ್ ಅನ್ನ ಕ್ವಾಂಟಿಟಿಯಿಂದ ಡಿವೈಡ್ ಮಾಡಿ ತಗೊಳ್ತೀವಿ. ಸೊ ಈ ರೀತಿಯಾಗಿ ಇಶ್ಯೂ ಪ್ರೈಸ್ ಅನ್ನ ಕ್ಯಾಲ್ಕುಲೇಷನ್ ಮಾಡ್ಕೊಳ್ಳುವಂತಹದ್ದು. ಇಶ್ಯೂ ಎಲ್ಲ ಆದ ನಂತರ ಬ್ಯಾಲೆನ್ಸ್ ಬರೀಬೇಕು. ಇಶ್ಯೂ ಮಾಡಿದ್ರೆ ಮೆಟೀರಿಯಲ್ಸ್ ಏನಾಗುತ್ತೆ, ನಮಗೆ ಖಾಲಿ ಆಗುತ್ತೆ, ಕಡಿಮೆ ಆಗುತ್ತೆ. ಕಡಿಮೆ ಆಗುತ್ತೆ ಅಂದ್ರೆ ಏನ್ ಮಾಡ್ಬೇಕು ನಾವು, ಸಬ್ಟ್ರಾಕ್ಟ್ ಮಾಡಬೇಕು, ಲೆಸ್ ಮಾಡಬೇಕು, ಡಿಡಕ್ಟ್ ಮಾಡಬೇಕು. ಕ್ವಾಂಟಿಟಿಯಲ್ಲಿ ಕ್ವಾಂಟಿಟಿಯನ್ನ ಡಿಡಕ್ಟ್ ಮಾಡ್ಕೊಳ್ಳಿ, ಅಮೌಂಟ್ ಅಲ್ಲಿ ಅಮೌಂಟ್ ಅನ್ನ ಡಿಡಕ್ಟ್ ಮಾಡ್ಕೊಳ್ಳಿ. ಸೊ 1800 ಮೈನಸ್ 1000 ಅಂತಂದ್ರೆ 800. 3660 ಮೈನಸ್ 2030 ಅಂದ್ರೆ 1630. ಈ ರೀತಿಯಾಗಿ ಇಶ್ಯೂ ಅನ್ನ ಮಾಡ್ಕೊಳ್ತೀವಿ. ಸೊ ನೆಕ್ಸ್ಟ್ ಡೇಟ್ ನಮಗೆ 10th ಫೆಬ್ರವರಿ 2019 ಏನಿದೆ, ಪರ್ಚೈಸಸ್. ಎಷ್ಟು ಪರ್ಚೇಸ್ ಮಾಡಿದೀವಿ, 1400 ಯೂನಿಟ್ಸ್, 2.20. ಸೊ 1400 2.20 ಅಂತಂದ್ರೆ 3080 ರೂಪೀಸ್ ಬರುತ್ತೆ. ಈಗ ಬ್ಯಾಲೆನ್ಸ್ ಬರೀಬೇಕು. ಪರ್ಚೇಸ್ ಮಾಡಿರೋದ್ರಿಂದ ಕ್ವಾಂಟಿಟಿಯನ್ನ ಕ್ವಾಂಟಿಟಿ ಜೊತೆ ಆಡ್ ಮಾಡ್ಕೊಳ್ತೀವಿ, ಅಮೌಂಟ್ ಅನ್ನ ಅಮೌಂಟಿನ ಜೊತೆ ಆಡ್ ಮಾಡ್ಕೊಳ್ತೀವಿ. ಸೊ 800 ಪ್ಲಸ್ 1400 2200 ಆಗುತ್ತೆ. 1630 ಪ್ಲಸ್ 3080 4710 ಆಗಿ ಬರುತ್ತೆ. ನೆಕ್ಸ್ಟ್ ಯಾವತ್ತಿದೆ, 15th. ಸೊ 15th ಫೆಬ್ರವರಿ 2019 ಏನಿದೆ, 15th ಫೆಬ್ರವರಿ ಇಶ್ಯೂ ಮಾಡೋದಕ್ಕೆ ಹೇಳಿದ್ದಾರೆ. ಸೊ ಇಶ್ಯೂ ಮಾಡ್ಬೇಕಾದ್ರೆ ನಾವೇನ್ ಮಾಡ್ತೀವಿ, ಡೈರೆಕ್ಟ್ ಆಗಿ ಕ್ವಾಂಟಿಟಿ ಎಷ್ಟು ಕೇಳಿದಾನೋ ಅಷ್ಟನ್ನು ಒಂದೇ ಸರಿ ತಗೊಳ್ತೀರಾ. ಎಷ್ಟು ಕೇಳಿದ್ದಾರೆ, 1600 ಕೇಳಿದಾನೆ. ಸೊ 1600 ಕ್ವಾಂಟಿಟಿ ಕೊಟ್ಟಿದ್ದೀನಿ. ಈಗ ರೇಟ್ ಬೇಕು. ನಾನು ಆಗ್ಲೇ ಹೇಳಿದೆ ನಿಮಗೆ, ಪ್ರತಿ ಸಾರಿ ಇಶ್ಯೂ ಮಾಡಬೇಕಾದ್ರೆ ಪ್ರೈಸ್ ಅನ್ನ ಸಪರೇಟ್ ಆಗಿ ಕ್ಯಾಲ್ಕುಲೇಟ್ ಮಾಡ್ಕೊಳ್ಬೇಕು ಅಂತ ಹೇಳಿದೆ. ಹೇಗೆ ಕ್ಯಾಲ್ಕುಲೇಷನ್ಸ್ ಅನ್ನ ಮಾಡ್ಕೊಳ್ತೀವಿ ಅಂತಂದ್ರೆ, ಇಶ್ಯೂ ಮಾಡೋದರ ಹಿಂದಿನ ದಿನ ಬ್ಯಾಲೆನ್ಸ್ ಕಾಲಮ್ ಅಲ್ಲಿ ಇರ್ತಕ್ಕಂಥ ಟೋಟಲ್ ಅಮೌಂಟ್ ಅನ್ನ ಕ್ವಾಂಟಿಟಿಯಿಂದ ಡಿವೈಡ್ ಮಾಡ್ಕೊಳ್ಳಿ. ಸೊ ಅಂದ್ರೆ ಇಲ್ಲಿ ನಮಗೆ ಇಶ್ಯೂ ಮಾಡೋದರ ಹಿಂದಿನ ದಿನ ಬ್ಯಾಲೆನ್ಸ್ ಕಾಲಮ್ ಅಲ್ಲಿ ಇರುವಂತದ್ದು 4710 ಡಿವೈಡೆಡ್ ಬೈ 2200 ಎಷ್ಟು ಬರುತ್ತೆ ಅಂತಂದ್ರೆ 2.14 ಅಂತ ಬರುತ್ತೆ. ಸೊ 1600 ಇಂಟು 2.14 3424 3424 ರೂಪಾಯಿ. ಈಗ ಬ್ಯಾಲೆನ್ಸ್ ಬರೀಬೇಕು. ಇಶ್ಯೂ ಆಗಿರೋದ್ರಿಂದ ಮೆಟೀರಿಯಲ್ ಖಾಲಿ ಆಗುತ್ತೆ, ಅಂದ್ರೆ ಕಡಿಮೆ ಆಗಬೇಕು. ಕಡಿಮೆ ಆಗಬೇಕು ಅಂದ್ರೆ ಸಬ್ಟ್ರಾಕ್ಟ್ ಮಾಡ್ತೀವಿ. ಕ್ವಾಂಟಿಟಿಯಲ್ಲಿ ಕ್ವಾಂಟಿಟಿಯನ್ನ, ಅಮೌಂಟ್ ಅಲ್ಲಿ ಅಮೌಂಟ್ ಅನ್ನ ಸಬ್ಟ್ರಾಕ್ಟ್ ಮಾಡ್ಕೊಳ್ಳಿ. 2200ರಲ್ಲಿ 1600 ಯೂನಿಟ್ಸ್ ಅನ್ನ ಕೊಟ್ರೆ ಉಳಿಯೋದು 600 ಯೂನಿಟ್ಗಳು. 4710 ರೂಪಾಯಿನಲ್ಲಿ 3424 ರೂಪಾಯಿನ ಕಳೆದ್ರೆ 1286 ರೂಪಾಯಿ ಉಳಿಯುತ್ತೆ.
ನೆಕ್ಸ್ಟ್ ಯಾವತ್ತಿದೆ ನಮಗೆ 15th ಆದ ನಂತರ ನೆಕ್ಸ್ಟ್ ಡೇಟ್ ಇರುವಂತಹದ್ದು 20th. ಸೊ 20th ಏನು ಟ್ರಾನ್ಸಾಕ್ಷನ್ ನ ಕೊಡ್ತಾ ಇದ್ದಾರೆ, ಪರ್ಚೈಸಸ್ 20th February 2019 ಪರ್ಚೈಸಸ್ ಎಷ್ಟು ಪರ್ಚೇಸ್ ಮಾಡಿದೀವಿ, 600 2.50 600 multiplied by 2.50 1500 ಬರುತ್ತೆ. ಅಂಡ್ ಬ್ಯಾಲೆನ್ಸ್ ಅನ್ನ ನಾವು ಬರೆಯೋದಾದ್ರೆ ಆಡ್ ಮಾಡಿ ಬರಿತೀವಿ, 600 ಪ್ಲಸ್ 600 1200 1286 ಪ್ಲಸ್ 1500 ಅಂದ್ರೆ 2786 rupees ಆಗುತ್ತೆ. ನೆಕ್ಸ್ಟ್ ಡೇಟ್ ಇರುವಂತದ್ದು 23rd ನಾವು ಇಶ್ಯೂ ಮಾಡಬೇಕಾಗಿದೆ. ಸೊ 2019 ಇಶ್ಯೂಸ್ ಡೈರೆಕ್ಟ್ ಆಗಿ ಇಶ್ಯೂ ಮಾಡ್ತೀವಿ, ಎಷ್ಟು 200 ಯೂನಿಟ್ಸ್. ಅಗೇನ್ ನಾವು ಇಲ್ಲೂ ಒಂದು ರೇಟ್ ಅನ್ನ ಕ್ಯಾಲ್ಕುಲೇಟ್ ಮಾಡಬೇಕು. 23rd ಗೆ ಪ್ರೀವಿಯಸ್ ಡೇ ಬಂದು 20th ನಮ್ಮ ಬ್ಯಾಲೆನ್ಸ್ ಅಲ್ಲಿ ಇರ್ತಕ್ಕಂಥ ಟೋಟಲ್ ಅಮೌಂಟ್ 2786 ಡಿವೈಡೆಡ್ ಬೈ 1200 2.32 rupees ಬರುತ್ತೆ. ಸೊ 200 multiplied by 2.32 464 rupees ಅಮೌಂಟ್ ಆಗುತ್ತೆ. ಬ್ಯಾಲೆನ್ಸ್ 1200 minus 200 1000 2786 minus 434 2322 ಆಗುತ್ತೆ. ಸೊ ಇದು ನಮಗೆ ಸ್ಟೋರ್ಸ್ ಲೆಡ್ಜರ್ ಅಂಡರ್ ವೆಯ್ಟೆಡ್ ಆವರೇಜ್ ಮೆಥಡ್ ಆಗಿ ತಗೊಳ್ತೀವಿ.